ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಶ್ರೀಕೃಷ್ಣ ಕಲ್ಪದ ಆದಿಯಲ್ಲಿ ಹೇಳ್ತಾನೆ, ಜ್ಞಾನ ಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳಿಸಿದ್ದಾನೆ ಅನ್ನೋದನ್ನು ಹೇಳಿದಾಗ ಅರ್ಜುನ ಹೇಳ್ತಾನೆ, ನೀನು ಈಗ ತಾನೇ ಹುಟ್ಟಿದವನು, ನೀನು ಆದಿಯಲ್ಲಿ ಕಲ್ಪದ ಆದಿಯಲ್ಲಿ ಯೋಗವನ್ನು ಹೇಳಿದ್ದೀಯಾ ಅಂತ ಹೇಳ್ತಿದ್ದೀಯಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಹುಟ್ಟಿಲ್ಲ, ನನಗೆ ಸಾವಿಲ್ಲ, ನಾನು ಅವಿನಾಶಿ, ನನಗೆ ವಿನಾಶವೇ ಇಲ್ಲ, ನಾನು ಜನ್ಮರಹಿತ, ನಾನು ಹುಟ್ಟೇ ಇಲ್ಲ, ನನಗೆ ಸಾವೂ ಇಲ್ಲ, ಎಲ್ಲ ಪ್ರಾಣಿಗಳಿಗೆ ಒಡೆಯ. ಆದರೂ ಕೂಡ ನನ್ನ ಪ್ರಕೃತಿಯನ್ನು ನಾನು ಅಧೀನ ಮಾಡಿಕೊಂಡು ನನ್ನ ಯೋಗ ಮಾಯೆಯಿಂದ ನಾನು ಅವತರಿಸ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನಂಗೆ ಏನು ಇವನು ಹೇಳ್ತಾ ಇರೋದು ಅರ್ಥವೇ ಆಗಲ್ಲ. ಆ ಥರ ಹೇಳಿದಾಗ ಈ ಒಂದು ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ. ಇದು 4ನೇ ಅಧ್ಯಾಯದ 7ನೇ ಶ್ಲೋಕ. ಇವತ್ತು 4ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀನಿ. 7ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳ. ಹೇಳ್ತೀರಾ ಅಲ್ವಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಏನು ಹೇಳ್ತಾನೆ ಹೀಗೆ ಕೃಷ್ಣನ ಅರ್ಜುನ ಈ ರೀತಿ. ಅರ್ಜುನಂಗೆ ಈಗ ಏನಾಗುತ್ತೆ, ನಾವೆಲ್ಲ ಒಂದೇ ಸಮಯದಲ್ಲಿ ಹುಟ್ಟಿರ್ತೀವಿ. ನಾವೇನು ಅಂದ್ಕೊಂಡಿರ್ತೀವಿ, ಇವನು ಅವ್ರ ಹೊಟ್ಟೆಲಿ ಹುಟ್ಟಿದ್ರು, ಅವ್ರ ಅಪ್ಪ ಅಮ್ಮ ಇವನು ಇವಾಗ ಹುಟ್ಟಿರೋದು, ಇದು ಡೇಟ್ ಆಫ್ ಬರ್ತು ಎಲ್ಲ ಗೊತ್ತಿರುತ್ತೆ. ಈ ಕೃಷ್ಣ ನೋಡಿದ್ರೆ ನಾನು ಈ ಯೋಗವನ್ನು, ನಾನು ಯೋಗ ವಿದ್ಯೆಯನ್ನು ನಾನು ಸೃಷ್ಟಿ ಪ್ರಾರಂಭ ಆದಾಗಲೇ ಹೇಳಿದ್ದೆ ಅಂದ್ಬಿಡ್ತಾ ಇದ್ದಾನೆ. ಏನಿದು ಅರ್ಥವೇ ಆಗಲಿಲ್ಲ ಅರ್ಜುನಂಗೆ, ಏನೋ ಭಾಳ ಕನ್ಫ್ಯೂಷನ್ ಇದೆಯಲ್ಲ ಅಂದ್ಬಿಟ್ಟು ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಧರ್ಮಕ್ಕೆ ಯಾವಾಗ ತೊಂದರೆ ಉಂಟಾಗುತ್ತೋ ಆಗ, ಯಾವಾಗ ಧರ್ಮವು ನಾಶವಾಗ್ತಾ ಅಧರ್ಮ ಹೆಚ್ಚುತ್ತಾ ಹೋಗುತ್ತೋ ಆಗ ನಾನು ನನ್ನ ರೂಪವನ್ನು ರಚಿಸ್ಕೊಳ್ತೇನೆ. ಅಂದರೆ ನಾನು ಯಾವ ರೂಪದಲ್ಲಿ ಬರಬೇಕು ಅಂತ ನೋಡಿಕೊಂಡು ನಾನು ಅವತಾರ ಮಾಡ್ತೇನೆ, ಸಾಕಾರ ರೂಪದಿಂದ ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ನೋಡಿ, ಅದಕ್ಕೋಸ್ಕರನೇ ಭಗವಂತ ಅವತಾರ ಎತ್ತಿರ್ತಕ್ಕಂಥದ್ದು. ಉದ್ದೇಶಪೂರ್ವಕವಾಗಿ ಅವನು ಅವತಾರ ಮಾಡ್ತಾನೆ ಭಗವಂತ, ಸುಮ್ಮನೆ ಅವತಾರ ಇಲ್ಲ. ರಾವಣನ ಸಂಹಾರಕ್ಕಾಗಿ ಹಾಗೂ ಸಾಕಷ್ಟು ರಾಕ್ಷಸರನ್ನು ನಾಶ ಮಾಡಲಿಕ್ಕಾಗಿಯೇ ರಾಮನ ಅವತಾರ ಆಗಿತ್ತು. ಹಾಗೆ ಇವನು ಹೇಳ್ತಾನೆ ಭಗವಂತ, ಅವನು ತನ್ನ ಅವತಾರವನ್ನು ಮಾಡ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿಯೇ ಹೊರತು ಸುಮ್ಮನೆ ಭಗವಂತ ಅವತಾರ ಮಾಡೋದಿಲ್ಲ. ಮತ್ತು ಅಧರ್ಮಿಗಳ ಪಾಪದ ಕೊಡ ತುಂಬಬೇಕು. ಈಗ ಎಷ್ಟು ಮಾಡ್ತಾರೋ ಮಗಳು. ಶಿಶುಪಾಲ ಏನು ಹೇಳ್ದ ಕೃಷ್ಣ, 100 ತಪ್ಪನ್ನು ನಾನು ಸಹಿಸ್ತೀನಿ, 101ನೇ ತಪ್ಪನ್ನು ನಾನು ಕ್ಷಮಿಸೋದಿಲ್ಲ, ಆಗ ನಿನ್ನ ಅಂತ್ಯ ಅಂತ. ಹಾಗೆ ಅವರ ಪಾಪದ ಕೊಡ ತುಂಬಬೇಕು, ಅಲ್ಲಿ ತನಕ ಅವನು ಸುಮ್ಮನಿರ್ತಾನೆ. ಆಮೇಲೆ ಸದಾಚಾರಿಗಳಿರ್ತಾರಲ್ಲ, ಅವ್ರ ಮೇಲೆ ದುರಾಚಾರಿಗಳು ಅತ್ಯಾಚಾರ ನಡೆಸ್ತಾ ಇರ್ತಾರಲ್ಲ, ಆಗ ಏನಾಗುತ್ತೆ, ಸದ್ಗುಣಗಳು ದೇಶದಲ್ಲಿ ಕ್ಷೀಣಿಸ್ಬಿಡುತ್ತೆ, ದುರ್ಗುಣಗಳ ಹೋಗ್ಬಿಡುತ್ತೆ ಅಲ್ವಾ. ಎಷ್ಟು ಜನ ಒಳ್ಳೆಯವರು ಇರ್ತಾರೋ, ಕೆಟ್ಟ ಜನರು ಅವ್ರ ಮೇಲೆ ದಬ್ಬಾಳಿಕೆ ನಡೆಸಿ ಅವರನ್ನು ನಾಶ ಮಾಡಲಿಕ್ಕೆ ಹೋಗ್ತಾರೆ ದುರ್ಜನರು, ಕೆಟ್ಟವರು. ಆಗ ಏನಾಗುತ್ತೆ, ಎಲ್ಲೆಲ್ಲೂ ಕೂಡ ಸದ್ಗುಣಗಳು ಕ್ಷೀಣಿಸಿ ದುರ್ಗುಣಗಳೇ ತುಂಬುತ್ತಾ ಇರುತ್ತಾಗ ಭಗವಂತ ಅವತಾರ ಮಾಡ್ತಾನೆ. ಆಗ ಮತ್ತೆ ಅವನ ಧರ್ಮವನ್ನು ಉಳಿಸ್ಬೇಕಲ್ಲ, ಆವಾಗ ಅವನ ಅವತಾರ ಒಂದೊಂದು ರೂಪದಲ್ಲಿ ಆಗ್ತಕ್ಕಂಥದ್ದು. ಭಗವಂತ
ಸೃಷ್ಟಿಯ ನಿಯಮಕ್ಕೆ ಒಳಪಟ್ಟಿಲ್ಲ ಅಂದರೆ ಇವಾಗ ಹುಟ್ಟೋದು ಸಾಯೋದು ಈಗ ಇಷ್ಟು ವರ್ಷ ಅವೆಲ್ಲ ಇಲ್ಲ ಅವನಿಗೆ. ಅದು ಯಾವ ಒಂದು ಕಟ್ಟುಪಾಡುಗಳು ಭಗವಂತನಿಗೆ ಇಲ್ಲ. ಅವನು ಇಷ್ಟದಿಂದ ಸ್ವೇಚ್ಛೆಯಿಂದ ಅವನು ಜನ್ಮ ತಾಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಇದೇ ಈ ಶ್ಲೋಕದ ಅರ್ಥ. ಅದಕ್ಕೋಸ್ಕರನೇ ಯಾವಾಗ ಅವನೇನು ಹೀಗೆ ನಮಗೆ ಹೇಳ್ತಾರಲ್ಲ ದಶಾವತಾರಗಳು ಅಂತ, ಅಷ್ಟೇ ಅವತಾರ ಅಂತಲ್ಲ, ಯಾವುದೇ ಒಂದು ದೂತನಾಗಿ ದೇವದೂತನಾಗಿ ಅವನು ಅವತರಿಸಿ ಬರಬಹುದು. ಎಷ್ಟೊಂದು ಕೆಟ್ಟ ಜನರ ಮಧ್ಯೆ ಒಬ್ಬ ಸುಧಾರಕ, ಸಮಾಜ ಸುಧಾರಕನಾಗಿ ಬರ್ತಕ್ಕಂಥವನು ಆ ಭಗವಂತನ ಅಂಶವೇ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವಾಗ ಧರ್ಮಕ್ಕೆ ತೊಂದರೆ ಆಗ್ತಿರುತ್ತೋ, ಅಧರ್ಮಿಗಳು ಹೆಚ್ಚುತ್ತಾ ಇರ್ತಾರೋ, ಆಗ ಭಗವಂತನ ಅವತಾರವಾಗಿ ಅದನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಅಂತಲೇ ಭಗವಂತ ಅವತರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಈ ಶ್ಲೋಕನ ಹೇಳ್ಕೊಳ್ತಾ ಇದ್ದರೆ ನಮಗೆ ಏನು ಒಂದು ಸ್ಪೆಷಲ್ನಪ್ಪ ಇದರಿಂದ ಅಂತಂದರೆ, ನಮಗೆ ಪೂರ್ವ ಜನ್ಮದಲ್ಲಿ ಏನಾಗಿದ್ವಿ ಅಂದರೆ ಯಾವ ಥರ ಇತ್ತು ನಮಗೆ ನಮ್ಮ ಸ್ಥಿತಿಗತಿಗಳು, ಏನಾಗಿದ್ವಿ ಅನ್ನೋ ಜ್ಞಾನ ನಮಗೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಪೂರ್ವದ ಜನ್ಮದ ಜ್ಞಾನ ಪ್ರಾಪ್ತವಾಗುತ್ತೆ ಈ ಶ್ಲೋಕದ ನಿರಂತರ ಪಠಣೆಯಿಂದ ಅಂತ ತಿಳಿಸ್ತಾ ಇದ್ದಾರೆ. ಪದ್ಮಪುರಾಣದಲ್ಲಿ ಇದು ಉಲ್ಲೇಖವಾಗಿದೆ. ಆಯಿತಾ ಮಕ್ಕಳ, ಇದನ್ನೆಲ್ಲ ಒಟ್ಟಿಗೆ ಹೇಳೋಣ. ಇವಾಗ ಒಟ್ಟಿಗೆ ಹೇಳೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಶುಭಮಸ್ತು.